ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 25. ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ನಿಧಾನವಾಗಿ ವಾರ್ಮ್ ಅಪ್ ಮಾಡ್ಕೋಬೇಕು ನೋಡಿ. ನೆಕ್ಕಿಂದ ಸ್ಟಾರ್ಟ್ ಮಾಡಿ ಲೆಗ್ಗೆ ಎಂಡ್ ಮಾಡಿ. ಇವತ್ತು ನಾನು ಎಕ್ಸಸೈಸ್ ಏನು ಮಾಡ್ತಾಯಿದ್ದೀನಿ ಅಂದರೆ 90 ಡೇಸಲ್ಲಿ ನೋಡಿ 90 ಡೇಸಲ್ಲಿ ಇವತ್ತು 25 ದಿನ 25 ಡೇಸ್ ಆಯ್ತು ನೋಡಿ. 90 ಡೇಸಲ್ಲಿ ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ ಬಂದುಬಿಟ್ಟು ಶೋಲ್ಡರ್ ಆ್ಯಂಡ್ ಲೆಗ್ಸ್ ನೋಡಿ. ಶೋಲ್ಡರ್ ಮತ್ತು ಲೆಗ್ಸ್ ಮಾಡ್ತೀನಿ ಇವತ್ತು. ಲೆಗ್ಸ್ ಲೈಟಾಗಿ ಮಾಡ್ತೀನಿ ನೋಡಿ. ಇದು ಯಾಕೋ ಸ್ವಲ್ಪ ಪ್ಯಾಂಟ್ ಸ್ವಲ್ಪ ಟೈಟ್ ಆಗಿದೆ, ಸ್ಕ್ವಾಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಮಷಿನೆಲ್ಲ ಮಾಡ್ತೀನಿ. ಒಂದು ಲೆಗ್ ಎಕ್ಸ್ಟೆನ್ಷನ್, ಲೆಗ್ ಕರ್ಲು ಮತ್ತು ಲೆಗ್ ಪ್ರೆಸ್ ಇಷ್ಟೇ ನೋಡಿ ಮಾಡ್ಕೊತೀನಿ. ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಬೇಕು. ಆರೋಗ್ಯವಾಗಿರಿ, ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಬಿ ಪಾಸಿಟಿವ್. ಬಿಫೋರ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಲು ತಿನ್ನಬೇಕು ನೋಡಿ. ಫ್ರೀ ವರ್ಕೌಟ್, ಇಂಟ್ರಾ ವರ್ಕೌಟ್ ಯಾವುದೋ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಅಷ್ಟೇ ಅದ್ರ ಮೇಲೆ ಅಡಿಕ್ಟ್ ಹೋಗ್ಬೇಡಿ. ಇದನ್ನೇ ಸಾಕು. ಡ್ರೈ ಫ್ರೂಟ್ಸ್ ಬೆಸ್ಟ್ ನಿಮಗೆ. ಆಲ್ಮಂಡ್ಸು, ಕ್ಯಾಶ್ಯೂ, ಡೇಟ್ಸು, ಪಿಸ್ತಾ, ವಾಲ್ನಟ್ಸು, ಅಂಜೀರ ಈ ಥರನೇ ಸಾಕು. ಪರ್ಫೆಕ್ಟ್ ನಿಮಗೆ ಒಳ್ಳೆ ಎನರ್ಜಿ. ನಮ್ಮ ಎನರ್ಜಿ ನೋಡಿ, ಯಾವ ಕ್ರಿಯೇಟಿನ್ ಇಲ್ಲ, ಏನಿಲ್ಲ, ಇಂಟ್ರಾ ವರ್ಕೌಟ್ ಇಲ್ಲ, ಏನಿಲ್ಲ. ಇವತ್ತಿಗೂ 2 ಮಸಲ್ ಮಾಡ್ತೀನಿ. ಅದೇ ಸ್ಟ್ಯಾಮಿನಾ, ಅದೇ ಸ್ಟ್ರೆಂತ್ ಇರುತ್ತೆ. ಪರ್ಫೆಕ್ಟಾಗಿದ್ದೀವಿ. 2 ಎಕ್ಸಸೈಸ್ ಮಾಡಬೇಕಂದ್ರೆ ಅದು ಕ್ರಿಯೇಟಿನ್ ಆದರೂ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ, ಇಂಟ್ರಾ ವರ್ಕೌಟ್ ದಂಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ದಯವಿಟ್ಟು ಅವೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಆ ಥರ ಅಡಿಕ್ಟ್ ಆಗಲೇಬೇಡಿ. ಗಿಫಿನ್ ದಯವಿಟ್ಟು ಆ ಥರ ತೊಗೊಳಕ್ಕೆ ಹೋಗ್ಬೇಡಿ. ಡ್ರೈ ಫ್ರೂಟ್ಸ್ ತೊಗೊಳ್ಳಿ, ನ್ಯಾಚುರಲ್, ಆರಾಮಾಗಿ ಅದು ತಿನ್ಕೊಂಡು ಆರಾಮಾಗಿರ್ಬೋದು. ನಾಳೆ ದಿನ ಅದನ್ನೇ ಇರೋದು. ಸಪ್ಲಿಮೆಂಟ್ಸ್ ಮೇಲೆ ಅಡಿಕ್ಟ್ ಆಗಿಬಿಟ್ರೆ ಫುಡ್ಡಲ್ಲಿ ಏನು ಸಪ್ಲಿಮೆಂಟ್ಸ್ ಸಿಂಪಲ್ ನೋಡಿ. ನಮ್ಗೆ ಯಾವಾಗಲೂ ಫುಡ್ಡಲ್ಲಿ ಸಿಗಲಿಲ್ಲ ಅಂದರೆ ಮಾತ್ರ ಸಪ್ಲಿಮೆಂಟ್ಸ್ಗೆ ಹೋಗಬೇಕು. ಫುಡ್ಡಲ್ಲೇ ಸಿಗ್ತಾ ಇರುತ್ತೆ. ಎಲ್ಲ ಟ್ರ್ಯಾಕ್ ಬೇರೆಯೇ, ಬೇಗ ಬಂದುಬಿಡ್ಬೇಕೆಲ್ಲ. ನಿಧಾನ ಅಲ್ಲಮ್ಮ, ಟೈಮ್ ತೊಗೊಳ್ಬೇಕು ನೋಡಿ. ಎಲ್ಲ ಟೈಮ್ ವೇಟ್ ಮಾಡಬೇಕು. ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಇವಾಗ ಡಂಬಲ್ ಶೋಲ್ಡರ್ ಪ್ರೆಸ್ ನೋಡಿ. ಹೈಟ್ನ ಕರೆಕ್ಟಾಗಿ ಹಾಕ್ಕೊಳ್ಳಿದು. ಯಾವಾಗ ಫುಲ್ ಹಾಕೋಕ್ಕಿಂತ 1 ಸ್ಟೆಪ್ ಡೌನ್ ಇರಬೇಕು, ಇದೊಂದು ಸ್ಟೆಪ್ ಅಪ್ ಇಟ್ಕೊಂಡಿರಬೇಕು. ಕರೆಕ್ಟಾಗಿ ನಿಮಗೆ ಕೂತಾಗ ಹಿಪ್ ಇದೆಯಲ್ವ, ಅಲ್ಲಿ ಕರೆಕ್ಟಾಗಿ ಬೆಂಚಿಗೆ ಕೂತ್ಕೊಳ್ಳುತ್ತೆ ನೀಟಾಗಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗ್ರಿಪ್ ಸಿಗುತ್ತೆ. ಹಿಂದ್ಗಡೆ ಸಪೋರ್ಟ್ ಇರುತ್ತೆ. ಮಧ್ಯದಲ್ಲಿ ಕರ್ವ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೋರ್ ಅಬ್ಡಮಲ್ ಎಂಗೇಜ್ ಮಾಡ್ಕೊಳ್ಳಿ. ಎತ್ತಿದಾಗ ಪುಷ್. ತುಂಬ ಜನಕ್ಕೆ ಬೇಸಿಕ್ ಬ್ರೀದ್ ಇನ್ ಬ್ರೀದ್ ಔಟ್ ಕೂಡ ಗೊತ್ತಾಗಲ್ಲ, ಮಾಡೋದು ಇಲ್ಲ ಅವರು. ಮಸಲ್ ನೋಡಿ, ಪುಷ್ ಎತ್ತಬೇಕಾದ್ರೆ ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್ ನೋಡಿ. ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಪುಷ್, ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್. ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು. ಎಷ್ಟಾಗುತ್ತೆ ಅಷ್ಟು ಮಾಡಿ. ನಾನು ಫೇಲ್ಯೂರ್ ಗಂಟ ಮಾಡ್ತೀನಿ. ದಯವಿಟ್ಟು ಫೇಲ್ಯೂರ್ ಆಗಬೇಕು ನಿಮಗೆ. ಕರೆಕ್ಟಾಗಿ ಮಾಡಿ. ಎಲ್ಬೋ ಮುಂದೆನೇ ಇರ್ಬೇಕು ನೋಡಿ, ತುಂಬ ಹಿಂದೆ ಹೋಗ್ಬಾರ್ದು. ಮತ್ತು ಓವರ್ ಹೆಡ್ ಶೋಲ್ಡರ್ ಪ್ರೆಸ್ ಮಾಡಬಾರ್ದು. ಅದು ಓವರ್ ಹೆಡ್ಡು ಲ್ಯಾಟ್ ಪುಲ್ ಡೌನ್ ಮಾಡ್ತಾರೆ, ಓವರ್ ಹೆಡ್ ಶೋಲ್ಡರ್ ಪ್ರೆಸ್ ಮಾಡ್ತಾರೆ. ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಲೆಗ್ ಎಕ್ಸ್ಟೆನ್ಷನ್ ನೋಡಿ. ದಯವಿಟ್ಟು ನ್ಯಾಪ್ಕಿನ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೆಟಾಲ್ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ವರ್ಕೌಟ್ ಆದಮೇಲೆ ದಯವಿಟ್ಟು ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗಿ. ಸ್ವೆಟ್ ಆಗ್ತಿರಲ್ವ, ಅದನ್ನು ಹೈಜೀನ್ ಮೇಂಟೈನ್ ಮಾಡಬೇಕು. ಸೆಕೆಂಡ್ ಬಂದು ಫಸ್ಟ್ ಲೆಗ್ ಎಕ್ಸಸೈಸ್ ನೋಡಿ. ಲೆಗ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಸ್ವಲ್ಪ ಅದೇ ಪ್ಯಾಂಟ್ ಟೈಟ್ ಇರೋದ್ರಿಂದ ಸ್ಕ್ವಾಟ್ ಮಾಡೋಕ್ಕೆ ಬೇಡ ಅಂದ್ಕೊಂಡೆ. ಅಕ್ಕ ಬಂದು ಹೋಗ್ತಾವ್ರು ನೋಡಿ. ಅಕ್ಕ ಮೇಡಮ್ ಯಾರು ಗೊತ್ತಾ ನಿಮಗೆ? ಅವರು ನೆಕ್ಸ್ಟ್ ಲೆವೆಲ್ ಲೆಗ್ ಹೊಡಿತಾರಪ್ಪ. ಏನು ಒಬ್ಬರ ಜೊತೆ ಮಾತಾಡಲ್ಲ, ಬರ್ತಾರೆ, ವರ್ಕೌಟ್ ಮಾಡ್ತಾರೆ, ಟಾಕಾ ಅಂತ ಮುಗಿಸ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು. ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್ ಅವ್ರದ್ದು. ಏನು ವೆಯ್ಟ್ಸ್ ಮಾಡ್ತಾರೆ ಗೊತ್ತಾ ನಿಮಗೆ? ಲಾಸ್ಟ್ ಟೈಮ್ ಹೇಳಿದೆ ನೋಡಿ, ಲಂಜಸ್ಸೇ ಆ ಕಡೆ ಒಂದು 60-70 kg ಹಾಕ್ಕೊಂಡು ಹೊಡಿತಾಯಿದ್ರು. 80 kg 100 kg ಗಂಟ. ಅವ್ರು ಬೇರೆ ಲೆವೆಲ್ ಸ್ಟ್ರೆಂತ್, ಸ್ಟ್ಯಾಮಿನಾ ನೋಡಿ. ಸಖತ್ತಾಗಿ ವೆಯ್ಟ್ ಟ್ರೈನಿಂಗ್ ಮಾಡ್ತಾರೆ ಅವರು ಕಾರ್ಡಿಯೋ ಎಕ್ಸಸೈಸ್ ಮಾಡಲ್ಲ. ಬಟ್ ವೆಯ್ಟ್ ಟ್ರೈನಿಂಗ್ ಮಾತ್ರ ಸೂಪರ್ ಅವರು. ನಾನೆಲ್ಲ ಹೇಳ್ತಾ ಇರ್ತೀನಿ, ವೆಯ್ಟ್ ಟ್ರೈನಿಂಗ್ ಮಾಡಬೇಕು, ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಎಲ್ಲ ಇರಬೇಕು. ಓವರಾಲ್ ಫಿಟ್ಟಾಗಿರ್ಬೇಕು ನೋಡಿ. ಫಿಟ್ಟಾಗಿರ್ಬೇಕು ಓವರಾಲ್ ನೋಡಿ. ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ನಾನು, ಸ್ಟ್ರೆಂತು, ಸ್ಟ್ಯಾಮಿನಾ, ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು. ಇದು ನೋಡಿ, ಮಸಲ್ನ ಕಾಂಟ್ರಾಕ್ಟ್ ಮಾಡಿ ಹೋಲ್ಡ್ ಮಾಡಬೇಕು, ನಿಧಾನ ಬಿಡಬೇಕು ನೋಡಿ. ಮೂರನೇ ಎಕ್ಸಸೈಸ್ ಬಂದುಬಿಟ್ಟು
ಶೋಲ್ಡರ್ ಪ್ರೆಸ್ ಆಯಿತು, ಲೆಗ್ ಎಕ್ಸ್ಟೆನ್ಷನ್ ಆಯಿತು. ಇವಾಗ ಬಂದುಬಿಟ್ಟು ಸಿಂಗಲ್ ನೋಡಿ, ಸಿಂಗಲ್ ಹ್ಯಾಂಡ್ ಇಲ್ಲೇ ಲ್ಯಾಟ್ರಲ್ ರೈಸ್ ಮಾಡ್ತೀನಿ. ಕೇಬಲ್ ಕ್ರಾಸ್ ಓವರಲ್ಲೇ ಸಿಂಗಲ್ ಹ್ಯಾಂಡ್ ಲ್ಯಾಟ್ರಲ್ ರೈಸ್ ನೋಡಿ, ಸ್ಟ್ಯಾಂಡಿಂಗಲ್ಲೇ ನಿಮ್ಗೆ ಎಷ್ಟಾಗುತ್ತೋ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಂಡು ಎತ್ತಬೇಕು ನೋಡಿ. ಇದು ಮಿಡಲ್ ಡೆಲ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಲಿಫ್ಟಿಂಗ್, ಬ್ರೀದ್ ಔಟ್, ಸ್ಲೋ ಡೌನ್, ಬ್ರೀದ್ ಇನ್. ಎತ್ತಬೇಕಾದ್ರೆ ನೋಡಿ, ಫುಲ್ ಬಿಡಬಾರ್ದು, ಇಲ್ಲಿಗೆ ಸ್ಟಾಪ್ ಮಾಡಿ ಎತ್ತಿ ನಿಧಾನ. ಎಸ್, ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಸ್, ಗುಡ್, ಕೀಪ್ ಗೋಯಿಂಗ್. ಈ ಮಿಡಲ್ ಡೆಲ್ಟ್ ಇದೆ ನೋಡಿ, ಇರೋದೇ ಸ್ಮಾಲ್ ಮಸಲ್, ಬಟ್ ನಿಮಗೆ ಅದು ಬಿಲ್ಡ್ ಆದರೆ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದರೆ ಅದು ಬೇರೆ ಲೆವೆಲ್ ನೋಡಿ. ಶೋಲ್ಡ್ರೇ ಹಾಗೆ ನೋಡಿ, ಆ 3D ಒಳ್ಳೆ ಲುಕ್ಕು, ಒಳ್ಳೆ ಫೀಲ್, ನಿಮ್ಗೆ ಬೇರೆ ಥರನೇ ಫಿಟ್ಟಾಗಿ ಕಾಣುತ್ತೆ. ಅದಂದರೆ ಒಂಥರ ಮಸಲ್ಲೇ ಬೇರೆ ಅದು. ಎಸ್, ಲೆಫ್ಟ್ ಆದಮೇಲೆ ರೈಟು ಈ ಕಡೆ ಮಾಡ್ತಾಯಿದೆ ನೋಡಿ. ಆಮೇಲೆ ಟ್ರ್ಯಾಪ್ಸು ಅಷ್ಟೇ ನೋಡಿ, ಅದೆಲ್ಲ ಬಿಲ್ಡ್ ಆದ್ರೇ ಬೇರೆ ಲೆವೆಲ್, ತುಂಬ ಚೆನ್ನಾಗಿ ಕಾಣುತ್ತೆ ಫಿಟ್ಟಾಗಿ. ನಿಮ್ಮ ಟಿ ಶರ್ಟ್ ಎಲ್ಲ ಹಾಕ್ಕೊಂಡಾಗ ಸಖತ್ತಾಗಿ ಕಾಣುತ್ತೆ ನೋಡಿ. ಎಸ್, ಲಿಫ್ಟಿಂಗ್, ಬ್ರೀದ್ ಔಟ್, ಸ್ಲೋ ಡೌನ್, ಬ್ರೀದ್ ಇನ್. ಮಿಡಲ್ ಡೆಲ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಶೋಲ್ಡರ್, ಬ್ರೀದ್ ಔಟ್, ಬ್ರೀದ್ ಇನ್. ಎಲ್ಲ ಮಸಲ್ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಯಾವ ಎಕ್ಸಸೈಸ್ ಮಾಡ್ತಿರ್ತಾರೆ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಪ್ರತಿಯೊಂದು ಮಸಲು ಆ್ಯಕ್ಟಿವ್ ಮಾಡಬೇಕು ನೋಡಿ. ಎಸ್, ಡಯಟ್ ಕೂಡ ಮಾಡಿ, ಆರೋಗ್ಯಕರ ಆಹಾರ ತಿನ್ನಿ ದಯವಿಟ್ಟು. ಪ್ರೋಟೀನ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಪ್ರೋಟೀನ್ ತಿಂತಾ ಇಲ್ಲ ತುಂಬ ಜನ, ಸ್ವಲ್ಪ ತಿನ್ನಿ. ವರ್ಕೌಟ್ ಆದಮೇಲೆ ದಯವಿಟ್ಟು ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ವೇ ಪ್ರೋಟೀನ್ ತೊಗೊಂಡ್ರೆ ಏನು ತೊಂದರೆ ಇಲ್ಲ ನಿಮಗೆ, ಖಂಡಿತ ತೊಗೊಳ್ಳಿ ವೇ ಪ್ರೋಟೀನ್. ನಾನು ಖಂಡಿತ ಸಜೆಸ್ಟ್ ಮಾಡ್ತೀನಿ, ವೇ ಪ್ರೋಟೀನ್ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ. ಕೆಲವೊಂದು ಹೇಳ್ತಾ ಇರ್ತಾರೆ ನಿಮಗೆ ದ ಬೆಸ್ಟ್ ಬ್ರ್ಯಾಂಡೆಡ್ಗಳು ಬೇರೆ ಎಲ್ಲ ತುಂಬ ಇರ್ತವೆ, ಇಷ್ಟೊಂದೆಲ್ಲ ಬ್ರ್ಯಾಂಡ್ಗಳು ಇರ್ತವೆ, ಬೇರೆ 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 ಬ್ರ್ಯಾಂಡ್ ಇರ್ತವೆ. ಎಲ್ಲ ಬ್ರ್ಯಾಂಡ್ಗಳು ಒಂದು ಕಂಪ್ನಿ ಬಿಲ್ಡ್ ಮಾಡಿರ್ತಾರೆ ಅಂದರೆ ಸುಲಭ ಅಲ್ಲ. ಒಳ್ಳೆ ಬ್ರ್ಯಾಂಡ್ಗಳೇ ಇರುತ್ತೆ, ಬಟ್ ನೀವು ನೋಡ್ಕೊಂಡು ಬೆಟರ್ ತಾನೆ, ನಿಮ್ಮ ಕಂಫರ್ಟಬಲ್ ಎಷ್ಟು ಪ್ರೈಸ್ ಇರುತ್ತೆ ನೋಡಿಕೊಂಡು ತೊಗೋಬೇಕು. ಎಸ್, ಕೆಲವೊಂದು ಇರ್ತವೆ ಲೋಕಲ್ ಪ್ರಾಡಕ್ಟ್, ಆ ಥರ ತೊಗೊಳಕ್ಕೆ ಹೋಗಬೇಡಿ. ಅದನ್ನು ಬಿಟ್ಬಿಟ್ಟು ವೇ ಪ್ರೋಟೀನ್ ಬಿಟ್ಟು ಪರ್ಫೆಕ್ಟ್ ವಿಟಮಿನ್ಸ್, ಮಲ್ಟಿವಿಟಮಿನ್ ಕ್ಯಾಪ್ಸೂಲ್ ತೊಗೊತೀರ ಓಕೆ, ಫಿಶ್ ಆಯಿಲ್ ತೊಗೊತೀರ ಓಕೆ, ಅದೆಲ್ಲ ಓಕೆ. ಈ ಪ್ರೋಟೀನ್ ಬಾರ್ ಬರುತ್ತೆ ಚಾಕ್ಲೇಟ್, ಅವೆಲ್ಲ ಓಕೆ, ಅವೆಲ್ಲ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ವೇ ಪ್ರೋಟೀನ್ ತೊಗೊಂಡ್ರೆ ಓಕೆ. ಇದನ್ನೆಲ್ಲ ಬೇರೆ ನೆಕ್ಸ್ಟ್ ಲೆವೆಲ್ ತೊಗೋಬೇಡಿ ನೀವು. ಕ್ಯಾಪ್ಸೂಲ್ ಅದು ಎಲ್ಲ ಬೇಕಾಗಲ್ಲ, ಅವಶ್ಯಕತೆ ಇಲ್ಲ. ನಿಮ್ಗೆ ಏನಕ್ಕೆ ಬೇಕು ಹೇಳಿ, ನಿಮ್ಮದೇ ಆದಂಥ ಟ್ರ್ಯಾಕೇ ಬೇರೆ. ನೀವು ಫಿಟ್ ಆಗಿರಬೇಕು, ಆರೋಗ್ಯವಾಗಿರಬೇಕು ಅಷ್ಟೇ. ನೋಡೋಕ್ಕೆ ಫಿಸಿಕಲಿ ಇಂಟರ್ನಲ್ ಆರ್ಗನ್ಸ್ ಕೂಡ ಆ್ಯಕ್ಟಿವ್ ಆಗಿರಬೇಕು, ನೋಡೋಕ್ಕೂ ಫಿಟ್ಟಾಗಿ ಕಾಣಿಸ್ಬೇಕು. ಇಷ್ಟಿದ್ರೆ ಸಾಕು, ಒಳ್ಳೆ ಮಸಲ್ ಮಾಸ್ ಬಿಲ್ಡಾಗಿ. ಅದ್ರ ಬಿಟ್ಟು ಬೇಕಾಗಿಲ್ಲ. ನಿಮ್ಮ ಪ್ರೊಫೆಷ್ನಲ್ ಬಾಡಿ ಬಿಲ್ಡ್ರು ಅವರು ಬೇರೆ ಟ್ರ್ಯಾಕೇ ಬೇರೆ ಥರ ಇರುತ್ತೆ ಅವ್ರದ್ದು. ಅವರು ಬೇರೆ ಲೆವೆಲ್ ಹಾರ್ಡ್ ವರ್ಕು, ಬೇರೆ ಥರ ಟ್ರ್ಯಾಕ್ ಇರುತ್ತೆ. ದಯವಿಟ್ಟು ಈ ಥರ ಬೆಸ್ಟ್ ಇಷ್ಟು ಮಾಡಿದ್ರೆ ಸಾಕು. ದಯವಿಟ್ಟು ವಾಟ್ರ್ ಕೂಡ ಕುಡೀರಿ, 4 to 5 ಲೀಟ್ರ್ ವಾಟ್ರ್ ಕುಡಿಬೇಕು ನೋಡಿ ದಯವಿಟ್ಟು. ಎಕ್ಸಸೈಸ್ ಮಾಡಬೇಕಾದ್ರೆ ಮಿಡಲಲ್ಲಿ ದಯವಿಟ್ಟು ನೀರು ಕುಡಿಬೇಕು. ಆ್ಯಕ್ಚುಲಿ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಮ ಸ್ವೆಟ್ ಆಚೆ ಬರುತ್ತೆ ಅಲ್ವಾ, ನೋಡಿ ಹೆಂಗಿದೆ ಪ್ರಕೃತಿ. ಅದಕ್ಕೆ ಸಮ್ಮರ್ ಟೈಮಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಬರುತ್ತೆ ನೋಡಿ, ಹೆವಿ ಫೈರ್ ಅದು. ಅದಕ್ಕೆ ಡ್ರೈ ಆದಾಗ ಕೊಡಬೇಕೆಲ್ಲ ನೀರು. ಫೀಲ್ ಕೊಡಲಿಲ್ಲ ಅಂದರೆ ನಿಮ್ಗೆ ಕಷ್ಟ ನೋಡಿ. ಎಲ್ಲ ಇರಬೇಕು ನೋಡಿ, ನ್ಯೂಟ್ರಿಷನಲ್ ಅನ್ನೋದು ಹಂಗೆಲ್ಲ ಕಡೆಯಿಂದ ಮಿನರಲ್ಸ್, ಪ್ರೋಟೀನ್, ಫೈಬರ್, ಕಾರ್ಬ್ಸ್ ಎಲ್ಲ ಇರಬೇಕು. ಫ್ಯಾಟ್, ಎಸ್. ಇದರಲ್ಲಿ ನೋಡಿ ರಿವರ್ಸ್ ಫ್ಲೈ ಮಾಡಬೇಕು ನೋಡಿ. ಕರೆಕ್ಟಾಗಿ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಕರೆಕ್ಟಾಗಿ ಬರಬೇಕು ನೋಡಿ ಹಿಂದ್ಗಡೆ. ಅದೇ ಹೇಳ್ತಾರೆ, ಒಂದೊಂದು ಮಸಲು ಆ್ಯಕ್ಟಿವ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ನೋಡಿ. ಆ್ಯಂಟಿರಿಯಲ್ ಡೆಲ್ಟು, ಮಿಡಲ್ ಡೆಲ್ಟು, ಪೋಸ್ಟೀರಿಯರ್ ಡೆಲ್ಟು. ಎಸ್, ಹಿಂಗೆ ತೊಗೊಂಡು ಸ್ಲೋ ಆಗಿ ನೋಡಿ ಹಿಂದ್ಗಡೆ ತೊಗೋಬೇಕು. ಬ್ರೀದ್ ಔಟ್, 1 ಸೆಕೆಂಡ್ ಹೋಲ್ಡ್ ಮಾಡಿ, ಸ್ಲೋ ಬ್ರೀದ್ ಇನ್ ನೋಡಿ. ಎಸ್, ಪೋಸ್ಟೀರಿಯರ್ ಡೆಲ್ಟ್ ಇದೆಯಲ್ವ, ಇದು ಸ್ಮಾಲ್ ಮಸಲ್ ನೋಡಿ. ಇದು ಎಷ್ಟು ಆ್ಯಕ್ಟಿವ್ ಆಯ್ತು ಅಂದ್ಕೊಳ್ಳಿ, ನಿಮಗೆ ಪುಷಿಂಗ್ ಈಸಿ ಆಗಿಬಿಡುತ್ತೆ. ನಿಮಗೆ ಶೋಲ್ಡರ್ ಬಿಲ್ಡ್ ಆದಾಗ ಆಗುತ್ತೆ, ಬಟ್ ನಿಮಗೆ ಪುಷ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ಇವೆಲ್ಲ ಈ ಸ್ಮಾಲ್ ಮಸಲ್ ಆ್ಯಕ್ಟಿವ್ ಮಾಡೋದು ತುಂಬ ಕಷ್ಟ. ಕೆಲವರು ನೋಡಿ ಇದು ಫ್ಲೈಸ್ ಮಾಡಬೇಕಂದ್ರೆ ಬ್ಯಾಕ್ ಮಾಡೋರು ಮಾಡ್ತಾರೆ. ದಯವಿಟ್ಟು ಅದು ಶೋಲ್ಡರ್ಗೆ ಮಾಡಿಕೊಡಿದ್ರೆ ಬೆಸ್ಟು. ತುಂಬ ಜನ ಎಲ್ಲ ಇಲ್ಲಿ ವೀಡಿಯೋ ನೋಡ್ಕೊಂಬರ್ತಾರೆ ನೋಡಿ. ಅದು ಶೋಲ್ಡರ್ಗೆ ಎಕ್ಸಸೈಸ್ ಇರೋಂಥ ಮಸಲ್. ಶೋಲ್ಡರಲ್ಲಿ ಯಾವ ಮಸಲ್ ಇರುತ್ತೆ ಅನ್ನೋ ಗೊತ್ತಿರಬೇಕು ನಿಮಗೆ. ಆ್ಯಂಟಿರಿಯಲ್ ಡೆಲ್ಟು, ಮಿಡಲ್ ಡೆಲ್ಟು ಮತ್ತು ಪೋಸ್ಟೀರಿಯರ್ ಡೆಲ್ಟು ಮತ್ತು ಟ್ರ್ಯಾಪ್ಸು. ಶ್ರಗ್ ಮಾಡ್ತೀವಿ ನೋಡಿ, ಆ ಶ್ರಗ್ ಮಾಡಿದಾಗ
ಟ್ರ್ಯಾಪ್ಸ್ ವರ್ಕ್ ಆಗುತ್ತೆ. ಒಂದೊಂದು ಮಜಲ್ ಎಷ್ಟು ಗೊತ್ತಿರಬೇಕು. ಬ್ಯಾಕಲ್ಲಿ ಹೋಗಿರೋದು ಬ್ಯಾಕಲ್ಲಿ ಮಾಡೋರನ್ನ ಹೋಗಿ ಇಲ್ಲೂ ರಿವರ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಕೆಲವು ವೀಡಿಯೋಗಳು ನೋಡಿರ್ತಾರೆ, ಇಲ್ಲಿ ಬಂದು ಮಾಡ್ತಾರೆ. ಅದು ಬಂದ್ಬಿಟ್ಟು ತಲೆ ಟ್ರೈನಾಗಿ ತಿಂತಾರೆ. ಅದೇ ಈ ಥರ ಗೊತ್ತಿರೋರಾದರೆ ಕರೆಕ್ಟಾಗಿ ಹಿಂಗೆ ಹೇಳ್ತಾರೆ, ಈ ಥರ ಇದೆಯಪ್ಪ, ಈ ಮಜಲ್ಗೆ ಆಗುತ್ತೆ ಇದು, ಫ್ಲೈಸ್ ಮಾಡ್ತಾರೆ, ದಯವಿಟ್ಟು ಆದರೆ ಮಾಡ್ಕೊಳ್ಳಿ ಅಂತಾರೆ ಅಲ್ವಾ. ಬಿಟ್ಬಿಡ್ಬೇಕು ತಲೆನೋವು. ಸುಮ್ಮನೆ ಅವ್ರ ಹತ್ರ ಏನು ಆರ್ಗ್ಯೂ ಮಾಡೋಕ್ಕೆ ಕೆಲವ್ರ ಹತ್ರ ಸುಮ್ಮನೆ ಎಲ್ಲ ವೇಸ್ಟ್. ಲೆಗ್ ಪ್ರೆಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿರ್ಬೇಕು ನೋಡಿ. ನೀನ ಲಾಕ್ ಮಾಡಬಾರ್ದು. ನೀಗಳು ನೋಡಿದ್ರೆ ತುಂಬ ಇಂಜುರಿ ಆಗುತ್ತೆ. ನೀಗಳು ಎಷ್ಟೊಂದು ನೋಡಿರ್ತಾರೆ ವೀಡಿಯೋಗಳಲ್ಲಿ, ಎಷ್ಟು ಲಾಕ್ ಆದಾಗ ಹೆಂಗೆ ಟ್ರಕ್ ಅಂತ ಹಂಗೆ ಮುರಿದೇ ಹೋಗ್ಬಿಡುತ್ತೆ ನೋಡಿ. ಪುಷ್, ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್ ನೋಡಿ. ಇದು ಲೆಗ್ಗಲ್ಲಿ ನೋಡಿ ನಿಮಗೆ ಹ್ಯಾಮ್ಸ್ಟ್ರಿಂಗ್, ಕ್ವಾಡ್ರಿಸೆಪ್ಸ್ ಮಸಲ್ ಒಂದೊಂದು ಬಂದುಬಿಟ್ರೆ ಸ್ಟ್ರಕ್ ಆಗಿಬಿಡುತ್ತೆ ನೋಡಿ. ಈ ಕ್ವಾಡ್ರಿಸೆಪ್ಸ್ ಮಸಲ್ ಇರುತ್ತೆ ನೋಡಿ, ಈ ರೆಕ್ಟಸ್ ಫೆಮೊರಿಸ್ಸು ಮತ್ತು ಲ್ಯಾಟ್ರಲಾಲಿಸ್ಸು ಇರುತ್ತೆ, ಮತ್ತು ಮಿಡಿಯೋಸ್ ಇರುತ್ತೆ ನೋಡಿ. ಈ ಒಂದೊಂದು ಮಸಲು ಹೆಂಗೆ ಆ್ಯಕ್ಟಿವ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು ನಮಗೆ. ಈ ಹಂಗೆ ನೋಡಿ ಇವೆಲ್ಲ ಲೆಗ್ಗಲ್ಲಿ ಈ ಬಿಲ್ಡ್ ಆಯ್ತು ಅಂದ್ಕೊಳ್ಳಿ. ಹ್ಯಾಮ್ಸ್ಟ್ರಿಂಗಲ್ಲಿ ಆಗಿರ್ಬೋದು, ಈ ಕ್ವಾಡ್ರಿಸೆಪ್ಸ್ ಮಸಲ್ ಆಗಿರ್ಬೋದು, ಈ ಸ್ಮಾಲ್ ಮಸಲ್ಗಳು ಕೆಲವೊಂದೆಲ್ಲ ಸೈಡಲ್ಲಿ ಅವೆಲ್ಲ ಬಿಲ್ಡ್ ಆದಾಗ ನೋಡಿ, ಬ್ಯಾಕಲ್ಲಿ, ಶೋಲ್ಡ್ರಲ್ಲಿ, ನಮ್ಮ ಟ್ರೈಸಿಪ್ಸಲ್ಲಿ, ಬ್ಯಾಕಲ್ಲಿ ಪ್ರತಿಯೊಂದರಲ್ಲೂ ನೋಡಿ ಸ್ಮಾಲ್ ಮಸಲ್ ಆ್ಯಕ್ಟಿವ್ ಮಾಡಬೇಕು. ಓವರಾಲ್ ಫಿಟ್ ಆಗಿರಬೇಕು. ಇವಾಗ ಕಾಫ್ ಮೇಲೂ ಮಾಡಬೇಕು, ಕಾಫ್ ಇರಬೇಕು, ಫೋರ್ ಆರ್ಮ್ಸ್ ಇರಬೇಕು. ಓವರಾಲ್ ಒಳ್ಳೆ ಫಿಟ್ಟಾಗಿ ಕಾಣಬೇಕು ನೋಡಿ ನಿಮಗೆ. ಕೆಲವೊಬ್ರಿಗೆ ಅಪ್ಪರ್ ಬಾಡಿ ಚೆನ್ನಾಗಿರುತ್ತೆ, ಲೋವರ್ ಬಾಡಿ ಚೆನ್ನಾಗಿರಲ್ಲ. ಲೋವರ್ ಬಾಡಿ ಚೆನ್ನಾಗಿರೋರಿಗೆ ಅಪ್ಪರ್ ಬಾಡಿ ಚೆನ್ನಾಗಿರಲ್ಲ. ಎಲ್ಲ ನೋಡಿ ಓವರಾಲ್ ಫಿಟ್ ಆಗಿರಬೇಕು. ಕೆಲವ್ರಿಗೆ ಸ್ಟ್ರೆಂತ್ ಇರುತ್ತೆ, ಸ್ಟ್ಯಾಮಿನಾ ಇರಲ್ಲ. ಸ್ಟ್ಯಾಮಿನಾ ಇದ್ದರೆ ಸ್ಟ್ರೆಂತ್ ಇರಲ್ಲ. ಓವರಾಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು. ಮತ್ತು ಇಂಟರ್ನಲ್ ಆರ್ಗನ್ಸ್ ಕೂಡ ಹೆಲ್ದಿಯಾಗಿ ತಿಂತಾ ಇರಲ್ಲ. ಕೆಲವರು ಹೋಗೋದು ಜಂಕ್ ಫುಡ್ ತಿನ್ನು, ಆಯಿಲ್ ಫುಡ್ ತಿನ್ನು, ಅದು ಹಾಕು ಇದು ಹಾಕು, ಶುಗರ್, ಟೀ ಕುಡಿ, ಕಾಫಿ ಕುಡಿ, ಎಲ್ಲ ಹೆವಿ ನೋಡಿ. ಎಲ್ಲ ಅತಿ ಮಿತಿಲಿ ಎಲ್ಲ ಇದ್ದರೆ ಇಸ್ ದ ಬೆಸ್ಟ್ ನೋಡಿ. ಇಲ್ಲೇ ಅಪ್ರೈಟ್ ಮಾಡ್ತೀನಿ ನೋಡಿ. ಅಪ್ರೈಟ್ ಮಾಡಿದಾಗ 3D ಎಲ್ಲ ಆ್ಯಕ್ಟಿವ್ ಆಗುತ್ತೆ ಸ್ವಲ್ಪ. ಬಟ್ ಇಲ್ಲಿ ಮೇನ್ ವರ್ಕ್ ಆಗೋದು ಟ್ರ್ಯಾಪ್ಸ್ ನೋಡಿ. ಇದು ಅಪ್ರೈಟ್ ಆದಮೇಲೆ ಅಲ್ಲೇ ಸ್ಟ್ರಗ್ ಮಾಡಬೇಕು ನೋಡಿ. ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಅದಾದಮೇಲೆ ಹಿಂಗೆಲ್ಲ ಹಳೆಯ ನೋಡಿದೆ, ಹಿಂಗೆ ಎತ್ತಿ ಬಿಡೋದಿದೆಯಲ್ಲ, ಬಟ್ ಅದು ಕಾಂಟ್ರಾಕ್ಟ್ ಆಗುತ್ತೆ, ಬಟ್ ಅದು ಕಂಫರ್ಟಬಲ್. ನಿಮ್ಗೆ ಕಂಫರ್ಟಬಲ್ ಸ್ವಲ್ಪ ವೆಯ್ಟ್ ಹಾಕೋಬೇಕು ನೋಡಿ. ಇದಕ್ಕೆಲ್ಲ ವೆಯ್ಟ್ ಹಾಕ್ಕೊಂಡ್ರೇ ನಿಮಗೆ ಒಳ್ಳೆ ಫೀಲ್ ಆಗುತ್ತೆ. ಅದು ಕೆಲವೊಂದಕ್ಕೆ ವೆಯ್ಟ್ಸ್ ಬೇಕಾಗುತ್ತೆ ನೋಡಿ. ಕೆಲವೊಬ್ರಿಗೆ ನಾನು ಇವಾಗ ಶೋಲ್ಡ್ರ್ ಪ್ರೆಸ್ ಮಾಡೋಕ್ಕೆ 5 kg ಆಗೋಲ್ಲ, 2.5 ತೊಗೊಳಕ್ಕೆ ಹೇಳಿರ್ತೀನಿ. ಅಲ್ಲಿ ಹೋಗಿ 5 ಟ್ರೈ ಮಾಡ್ತಾರೆ. ಕೆಲವೊಂದು ಲ್ಯಾಟ್ರಲ್ ರೈಸ್ ಮಾಡೋಕ್ಕೆ ಹೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು 2.5 ತೊಗೊಳ್ಳಿ ಅಂತಿರ್ತೀನಿ, 5 kg ಆಗ್ತಾ ಇರಲ್ಲ, ಅಂತಲ್ಲಿ ಹೋಗ್ತಾರೆ. ಈ ಸ್ಟ್ರಗ್ ಮಾಡಬೇಕಾದ್ರೆ 2.5 ಹಿಡ್ಕೊಂಡು ಮಾಡ್ತಾರೆ. ಸಾಕು, ಇಷ್ಟೇ. ನಮಗೆ ಯಾವುದು ಈಸಿ ಇರುತ್ತೋ, ಅಲ್ಲಿ ಎಕ್ಸಸೈಸ್ ಈಸಿ ಇರುತ್ತೋ ಅಲ್ಲಿ ಹೋಗಿ ವೆಯ್ಟ್ ತೊಗೊಳ್ಳಿ ಅಂದರೆ ತೊಗೊಳಲ್ಲ. ಯಾವ್ದು ಕಷ್ಟ ಆಗುತ್ತೋ ಅಲ್ಲಿ ಹೋಗಿ ವೆಯ್ಟ್ ತೊಗೊಳ್ತಾರೆ. ಹಾಗೆ ನೋಡಿ, ಜೀವನದಲ್ಲಿ ಎಲ್ಲಿ ತಪ್ಪು ಮಾಡ್ತಿರ್ತೋ ಕಲ್ತ್ಕೊಂಡು ಹೋಗ್ಬೇಕು ಮುಂದೆ. ಇದೇ ನೋಡಿ, ಅಲ್ಲೇ ಸ್ಟ್ರಗ್ ಮಾಡಬೇಕು ನೋಡಿ. ಜಸ್ಟ್ ಅಪ್ ಆ್ಯಂಡ್ ಡೌನ್ ಅಷ್ಟೇ ನೋಡಿ. ಸ್ಟ್ರಗ್ ಮಾಡಿ ನಿಧಾನ ರಿಲೀಸ್ ಮಾಡಬೇಕು. ಟ್ರ್ಯಾಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ. ಇದು ನೋಡಿ, ಟ್ರ್ಯಾಪ್ಸು ಬಿಲ್ಡ್ ಒಳ್ಳೆ ಕಾಣುತ್ತೆ ನೋಡಿ. ಹೆಂಗೆ ಕಾಣುತ್ತೆ ಹೇಳಿ, ಒಳ್ಳೆ ಪಿರಮಿಡ್ ಇದ್ದಂಗೆ ಇರುತ್ತೆ. ಒಳ್ಳೆ ಬೆಟ್ಟ ಥರ ಅದು ಸಖತ್ತಾಗಿರುತ್ತೆ. ಅವೆಲ್ಲ ಆ್ಯಕ್ಟಿವ್ ಆಗಬೇಕಂದ್ರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕು ನೋಡಿ. ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ರೇ. ಅದ್ರ ಜೊತೆ ಒಳ್ಳೆ ಡಯಟ್ ಇಟ್ಕೋಬೇಕು ನೋಡಿ. ನೀವು ಒಳ್ಳೆ ಸ್ವಲ್ಪ ಪ್ರೋಟೀನ್, ಫೈಬರು, ಒಂಚೂರು ಕಾರ್ಬ್ಸ್ ಕಮ್ಮಿ ಇಟ್ಕೊಂಡು ಪ್ರೋಟೀನ್, ಫೈಬರ್ ಹೈ ಮಾಡಿದ್ರೆ ಅಂದ್ಕೊಳ್ಳಿ, ನೀವು ಬೇರೆ ಲೆವೆಲ್ ಹೋಗ್ಬಿಡುತ್ತೆ ನಿಮ್ಮ ಮಸಲ್ ಮಾಸ್. ಕಾಫ್ ರೈಸ್ ಇಲ್ಲೇ ಮಾಡಿ ಮಷೀನಲ್ಲಿ. ಕಾಫ್ ರೈಸ್ ಮಾಡಬೇಕಾದ್ರೆ ನೋಡಿ, ಅಲ್ಲಿ ಬಾಕ್ಸ್ ಹಾಕ್ಕೊಂಡು ಮಾಡ್ತಾರೆ, ಬಾಕ್ಸ್ ಎದ್ಬಿಡುತ್ತೆ. ಕೆಲವೊಂದು ಸ್ಟೆಪ್ಪರ್ ಬೋರ್ಡ್ ಇದ್ದರೆ ಓಕೆ. ಆ ಬಾಕ್ಸ್ ತುಂಬ ಸತಿ ಬಿದ್ದುಬಿಟ್ಟು ನಾನು ಸ್ಮಿತ್ ಮಷೀನಲ್ಲೆಲ್ಲ ಲಾಕ್ ಆಗಿಬಿಡುತ್ತೆ. ಕೇಬಲ್ ಎಲ್ಲ ಬಿಚ್ಚಿಬಿಡ್ಬೇಕು. ತುಂಬ ಕಷ್ಟ ಆಗ್ಬಿಡುತ್ತೆ. ಫುಲ್ ಮಷೀನೆಲ್ಲ ಬಿಚ್ಚಿ ಕೇಬಲ್ನ ಸರಿ ಮಾಡೋಕ್ಕೋಗ್ಬೇಕದು. ಇಷ್ಟೇ ಇಟ್ಕೋಬೇಕು ನೋಡಿ. ಇಲ್ಲಿ ಸ್ವಲ್ಪ ಹಿಂದೆ ತೊಗೋಬಾರ್ದು, ಮಿಡಲಲ್ಲಿ ಸ್ವಲ್ಪ ಇಟ್ಕೊಂಡು ಆ ಗ್ರಿಪ್ ತೊಗೊಂಡು ಲಾಕ್ ಮಾಡಿ ಸೈಡ್ಗೆ ಎತ್ಕೋಬೇಕು. ಕಾಫ್ ರೈಸ್ ಮಾಡಿ ಸೈಡ್ಗೆ ತೊಗೋಬೇಕು. ಕಾಫ್ ರೈಸ್ ಮಾಡಬೇಕು ನೋಡಿ. ಕೆಳಗಡೆ ಸ್ಟ್ರೆಚ್ ಮಾಡಬಾರ್ದು. ತುಂಬ ಜನ ಏನು ಮಾಡ್ಬಿಡೋದು, ಕೆಳಗೆ ಸ್ಟ್ರೆಚ್ ಮಾಡೋಕ್ಕೆ ಹೋಗ್ತಾರೆ. ಓವರ್ ಸ್ಟ್ರೆಚ್ ಬೇಡ, ಕಾಫ್ ರೈಸ್ ಮಾಡ್ಕೊಳ್ಳಿ. ಆ ಥರ ಇಟ್ಕೊಳ್ಳಿ. ಫೀಲ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ಯಾವ್ದು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗಬೇಕು ನಿಮಗೆ. ಕಾಫ್ ರೈಸ್ ಮಾಡಬೇಕು ನೋಡಿ. ನಿಮಗೆ 15-20 ಫೇಲಿಯರ್ ಆಗಿಬಿಡುತ್ತೆ. ರೈಸ್ ಮಾಡಬೇಕು. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕಾಫ್ ಎತ್ಕೋಬೇಕು ಮೇಲೆ. ನೀವು ತುಂಬ ಜನ ಹೆವಿ ಹಾಕೊಂಡ್ಬಿಡ್ತೀರಾ, ನೀವು ಫೇಲ್ಯೂರ್ ಆಗೋದೇ ಇಲ್ಲ ಅಂತಾರೆ. ಬಟ್ ನೀವು ಕರೆಕ್ಟಾಗಿ ಮಾಡಿದ್ರೆ ತಾನೆ. ಯಾವುದೇ ಎಕ್ಸಸೈಸ್ ತೊಗೊಳ್ಳಿ, ಕರೆಕ್ಟಾಗಿ ಮಾಡಬೇಕು. ನಿಮಗೆ ಎಷ್ಟು ಸ್ಪೀಡ್ ಮಾಡಬೇಕು. ಕೆಲವೊಂದು ಇಟ್ಕೊಂಡು ರಪ ಹೊಡೆದ್ರೆ ಏನೂ ಆಗೋಲ್ಲ ನಿಮಗೆ.
ಎಷ್ಟು ಸ್ಪೀಡ್ ಮಾಡ್ಬೇಕನ್ನೋ ಗೊತ್ತಿರ್ಬೇಕು ನಿಮಗೆ. ಎಷ್ಟು ನೋಡಿ ಇವಾಗ ಫೇಲ್ಯೂರ್ ಆಗಿಬಿಡುತ್ತೆ, ಕಿತ್ಕೊಂಡ್ಬಿಡುತ್ತೆ ನೋಡಿ. ಎಸ್, ಶೋಲ್ಡರ್ ಲೆಗ್ಸ್ ಮುಗೀತು. ಇವಾಗ ಕಾರ್ಡಿಯೋ ಮಾಡಬೇಕು ನೋಡಿ. ಕಾರ್ಡಿಯೋ ಅಥವಾ ಕ್ರಾಸ್ ಟ್ರೈನರ್ ಮಾಡ್ತೀನಿ. ಅದು ಕಾರ್ಡಿಯೋ ಅಂದರೆ ಯಾವುದಾದ್ರೂ ಇಟ್ಕೊಳ್ಳಿ, ಸ್ಪೀಡ್ ಎಕ್ಸಸೈಸು, ಸೈಕ್ಲಿಂಗು ಆಗಿರ್ಬೋದು ಅಥವಾ ಕ್ರಾಸ್ ಟ್ರೈನರ್ ಆಗಿರ್ಬೋದು, ಟ್ರೆಡ್ಮಿಲ್ ಆಗಿರ್ಬೋದು, ಸ್ಕಿಪ್ಪಿಂಗ್, ಎನಿ ಸ್ಪೀಡ್ ಎಕ್ಸಸೈಸ್ ಕಾರ್ಡಿಯೋ ನೋಡಿ. ಎಸ್, ಈ ಬೇರ್ ಫುಟ್ಟಲ್ಲಿ ಮಾಡ್ತೀನಿ ನಾನು ಕ್ರಾಸ್ ಟ್ರೈನರು. ದಯವಿಟ್ಟು ಬೇರ್ ಫುಟ್ಟಲ್ಲಿ ಮಾಡಿ ಅದ್ರ ಜೊತೆಗೆ ಬ್ಯಾಲೆನ್ಸ್ ಆದರೆ ದಯವಿಟ್ಟು ಟ್ರೈ ಮಾಡಿ, ಇಲ್ಲಾಂದರೆ ದಯವಿಟ್ಟು ಬೇಡ, ಇಟ್ಕೊಳ್ಳಿ. ಇದು ಒಳ್ಳೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇದು. ಎಸ್, ಎಲ್ಲ ಇರಬೇಕು ನೋಡಿ. ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಇದೆಲ್ಲ ಓವರಲ್ ಫಿಟ್ ಆಗಿರಬೇಕು. ಅದ್ರ ಜೊತೆ ಒಳ್ಳೆ ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ. ಆಮೇಲೆ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ. ಸ್ಪೆಷಲಿ ನೀವು ಲೆಗ್ ಮಾಡೋದಾಗಿದೆಯಲ್ವಾ, ಶೋಲ್ಡರು ಲೆಗ್ಸ್ ಮಾಡಿದಾಗ ನೀವು ನೀಟಾಗಿ ಸ್ಟ್ರೆಚ್ ಮಾಡ್ಕೋಬೇಕು ನೋಡಿ. ಸ್ಟ್ರೆಚ್ ಮಾಡಿಕೊಂಡ್ರೆ ನೀವು ತುಂಬ ಬೇರೆ ಲೆವೆಲ್, ನಿಮಗೆ ಒಳ್ಳೆ ಫ್ರೀ ಆಗುತ್ತೆ ನೋಡಿ. ಎಸ್, ತಿರ್ಗಾ ಸ್ಟ್ರಕ್ ಆಗ್ತಾ ಇದೆ ನೋಡಿ ಇದು. ಒಳ್ಳೆ ನಿಮಗೆ ಅದು ಸ್ಟ್ರೆಚಿಂಗ್ ಮಾಡಿದ್ರೆ ನೋಡಿ, ನಿಮಗೆ ಲೆಗ್ ಮಾಡಿದ್ಮೇಲೆ ಪ್ರತಿದಿನ ಮಾಡಿ. ಸ್ಟ್ರೆಚಿಂಗ್ ಎಲ್ಲ ನಿಮಗೆ ಫ್ಲೆಕ್ಸಿಬಿಲಿಟಿ ಇರಬೇಕು. ಎಸ್, ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಎಲ್ಲರ ಜೊತೆ ಖುಷಿಯಾಗಿ ಚೆನ್ನಾಗಿರಿ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಹೇಳ್ತೀನಿ. ಆರೋಗ್ಯ ನೋಡ್ಕೊಳ್ಳಿ, ಖುಷಿಯಾಗಿರಿ, ಚೆನ್ನಾಗಿರಿ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಮಾತಾಡಿ, ಇನ್ನೊಬ್ಬರಿಗೆ ಗೌರವ ಕೊಟ್ಟು ಗೌರವ ತಗೊಳ್ಳಿ. ಥ್ಯಾಂಕ್ ಯು.